ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಅಂತಿಮ ಹಂತಕ್ಕೆ ತಂದಿದ್ದಾರೆ ಪೊಲೀಸರು. ಈಗ ಈ ವಾರ ತನಿಖಾಧಿಕಾರಿಗಳ ಕೈಗೆ 6 ಪ್ರಮುಖ ರಿಪೋರ್ಟ್ಗಳು ಸೇರ್ತಾ ಇದೆಯಂತೆ. 6 ಪ್ರಮುಖ ರಿಪೋರ್ಟ್ಗಳು ಪೊಲೀಸರ ಕೈಗೆ ಸೇರ್ತಾ ಇದೆ. ಅದನ್ನು ಬಹಳ ದಿನಗಳಿಂದ ಅವರು ಕಾಯ್ತಾ ಇದ್ರು, ಬೇಗ ರಿಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ರು. ಅದು ಈ ವಾರ ಸಿಗುತ್ತೆ. ಅಷ್ಟಕ್ಕೂ ಆ ರಿಪೋರ್ಟ್ಗಳು ಯಾವುದು, ಕೊಲೆ ಕೇಸ್ನಲ್ಲಿ ಆ ರಿಪೋರ್ಟ್ಗಳ ಮಹತ್ವ ಏನು, ಇದೆಲ್ಲ ಬಹಳ ಮುಖ್ಯವಾದ ವಿಚಾರ. ಯಾಕೆಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ್ರೆ ಇವೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದ್ದು. FSL ರಿಪೋರ್ಟನ್ನು ಕೋರ್ಟ್ ಯಾವಾಗಲೂ ಕೂಡ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡುತ್ತೆ, ಪ್ರೈಮರಿ ಎವಿಡೆನ್ಸ್ ಅಂತ. ಹಾಗಾಗಿ ಆ ರಿಪೋರ್ಟ್ಗೋಸ್ಕರ ಇವರು ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು. ಅದು ಬಂದುಬಿಟ್ರೆ ಚಾರ್ಜ್ ಶೀಟನ್ನು ಫೈನಲೈಸ್ ಮಾಡಿ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಎಲ್ಲವೂ ಸರಿ ಹೋಗುತ್ತೆ. ಈ ವಾರ ಅದು ನಿರ್ಣಾಯಕವಾದಂತಹ ವಾರ. ದರ್ಶನ್ ಕೇಸ್ನಲ್ಲಿ ಯಾರ ಪಾತ್ರ ಏನು, ಅದಕ್ಕೆ ಸಿಕ್ಕಿರುವಂತಹ ಪೂರಕ ಸಾಕ್ಷ್ಯಗಳೇನು, ಅದೆಲ್ಲ ನೋಡಿ ಏನದು ಅಂತ. ಶೆಡ್ನಲ್ಲಿ 2 ಮಾದರಿ ಸಾಕ್ಷಿಗಳ ವರದಿ, ಶೆಡ್ನಲ್ಲಿರೋ ಸೆಕ್ಯೂರಿಟಿ ರೂಮ್ನ CCTV ದೃಶ್ಯ, ಅದು ಇವಾಗ ಬರಬೇಕಾಗಿದೆ. ದರ್ಶನ್ ಟೀಮ್ ಶೆಡ್ಗೆ ಎಂಟ್ರಿ ಕೊಟ್ಟ ಡೀಟೇಲ್ಸ್ ಇವೆಲ್ಲವೂ ಕೂಡ ಸಿಗಬೇಕಾಗಿರ್ತಕ್ಕಂಥ ಮಾಹಿತಿ. ರೂಮ್ನ ಹೊರಭಾಗದ CCTV ದೃಶ್ಯಗಳ ವರದಿ ಕೂಡ ಕೈ ಸೇರಬೇಕು. ಆಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ವಿಜುವಲ್ ಸಿಗಬೇಕು. ಇದೆಲ್ಲವೂ ಕೂಡ ಕಳಿಸಿದ್ದಾರೆ ಎಲ್ಲ ರಿಟ್ರೀವ್ ಮಾಡೋದಕ್ಕೆ. ಆಮೇಲೆ ಶೆಡ್ನಿಂದ ಹೊರಬಂದ ನಂತರದ CCTV ದೃಶ್ಯ, ಅದೇನೋ ಎಳ್ಕೊಂಡು ಬಂದರು, ಕಾಲಲ್ಲಿ ಎಳ್ಕೊಂಡೋದ್ರು, ಕಾಲು ಹಿಡ್ಕೊಂಡು ಅಂತೆಲ್ಲ ಇದೆಯಲ್ಲ, CCTV ಫುಟೇಜ್ ಡಿಲೀಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಪೊಲೀಸರು ರಿಟ್ರೀವ್ಗೆ ಕಳಿಸಿದರು. ಘಟನಾ ಸ್ಥಳದಲ್ಲಿನ ಕಂಪ್ಲೀಟ್ ಸ್ಯಾಂಪಲ್ಗಳನ್ನು ಕೂಡ FSL ರಿಪೋರ್ಟ್ಗೆ ಕಳಿಸಿದರು. ಫಿಂಗರ್ ಪ್ರಿಂಟ್ ಬರಬೇಕು. ಸೋಕೋ ಟೀಮ್ನಿಂದ ಪಡೆದಿದ್ದಂತಹ ಸ್ಯಾಂಪಲ್ಗಳು ಅದನ್ನು ಕೂಡ ಕಾಯ್ತಾ ಇದ್ದಾರೆ. ಇನ್ನು ಆರೋಪಿಗಳ ಬೆರಳಚ್ಚು ವರದಿ ಸಿಗುವ ಸಾಧ್ಯತೆ, ಅದನ್ನು ಕೂಡ ಈಗ FSL ರಿಪೋರ್ಟ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ರಕ್ತದ ಮಾದರಿ, ಘಟನಾ ಸ್ಥಳದಲ್ಲಿನ ಮಣ್ಣಿನ ಸ್ಯಾಂಪಲ್, ಸ್ಕಾರ್ಪಿಯೋ ವಾಹನದಲ್ಲಿ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ್ದಂತಹ ಟೀಮ್, ಸ್ಕಾರ್ಪಿಯೋದಲ್ಲಿನ ಆರೋಪಿಗಳ ಫಿಂಗರ್ ಪ್ರಿಂಟ್. ಹೀಗಾಗಿ ಸ್ಕಾರ್ಪಿಯೋದಲ್ಲಿನ ಬೆರಳಚ್ಚು ಸ್ಯಾಂಪಲನ್ನು ಪೊಲೀಸರು ಪಡೆದಿದ್ದರು. ಅದನ್ನು ಕೂಡ ಕಂಪೇರ್ ಮಾಡ್ತಾರೆ, ಮ್ಯಾಚ್ ಮಾಡ್ತಾರೆ. ಇನ್ನು ವಾಹನವನ್ನು ವಾಶ್ ಮಾಡುವ ವೇಳೆ ರಕ್ತದ ಕಲೆಗಳ ಪತ್ತೆಯಾಗಿತ್ತು, ಅದನ್ನು ಕೂಡ ತಗೊಂಡಿದ್ದಾರೆ. ಕೊಲೆ ನಡೆದ ದಿನ, ಒಂದು ದಿನದ ಮುಂಚೆ ಹಾಗೂ ನಂತರದ ಫುಟೇಜ್ಗಳು, ಇದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆರೋಪಿಗಳ ಚಲನವಲನದ ವಿಚಾರವಾಗಿ CCTV ಪಡೆದಿದ್ದ ಪೊಲೀಸರು ಪಡ್ಕೊಂಡಿದ್ದರು ದೃಶ್ಯಗಳನ್ನು. ಶೆಡ್ನಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಮನೆವರೆಗೂ ಹಾಗೂ ಮನೆಗಳ CCTV ಎಲ್ಲ ಡಿಲೀಟ್ ಮಾಡಾಕಿದ್ರು ಇವರು. ಅದನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಕ್ರೈಮ್ ನಡೆದ ಜಾಗಕ್ಕೆ ಕನೆಕ್ಟ್ ಮಾಡೋ ಸಾಕ್ಷ್ಯ ಆಗುತ್ತಿದ್ದು, ಅಲ್ಲಿಂದನೇ ಇವರು ಬಂದರು ಅನ್ನೋದಕ್ಕೆ, ಮತ್ತು ಅಲ್ಲಿಗೆ ವಾಪಸ್ ಹೋದರು ಅನ್ನೋದಕ್ಕೆ. ಕೊಲೆ ಮಾಡೋ ಮುಂಚೆ ಹಾಗೂ ನಂತರ ಪಾರ್ಟಿ ಮಾಡಿತ್ತು ಗ್ಯಾಂಗ್. ಸ್ಟೋನಿ ಬ್ರೂಕ್ನಲ್ಲಿನ ಇದು ರಿಪೋರ್ಟ್, ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ನಲ್ಲಿ ಪಾರ್ಟಿ ಮಾಡಿತ್ತು ಈ ಗ್ಯಾಂಗ್ ಅಂತಂದ್ಬಿಟ್ಟು. ಆರೋಪಿಗಳ ಕೃತ್ಯದ ಬಗ್ಗೆ ಚರ್ಚೆ ಹಾಗೂ ಸಾಕ್ಷ್ಯನಾಶದ ಚರ್ಚೆ ಆಗಿದೆ. ಸ್ಟೋನಿ ಬ್ರೂಕ್ CCTV ರಿಟ್ರೀವ್ ರಿಪೋರ್ಟ್ ಬರಬೇಕಾಗಿದೆ. ಇನ್ನೂ ಕೂಡ 6 ರಿಪೋರ್ಟ್ ಅಂತ ನಾನು ಹೇಳಿದೆ, 5 ರಿಪೋರ್ಟ್ ಆಯಿತು. ಇನ್ನು ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್, ಅದು ಕೂಡ ಬರಬೇಕು. ಕೃತ್ಯ ನಡೆದ ಬೆನ್ನಲ್ಲೇ ಮೊಬೈಲ್ ಡೇಟಾ ಡಿಲೀಟ್ ಮಾಡಿದ್ರಂತೆ ಆರೋಪಿಗಳು. ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಇವರು. ಆರೋಪಿಗಳಿಂದ ವಶಕ್ಕೆ ಪಡೆದಿರುವ ಎಲ್ಲ ಮೊಬೈಲ್ಗಳನ್ನು ಕೂಡ FSLಗೆ ರವಾನೆ ಮಾಡಿದರು. ಆರೋಪಿಗಳ ನಡುವಿನ ಸಂಭಾಷಣೆ, ಮೆಸೇಜಿಂಗ್, ಎಷ್ಟು ದಿನಗಳ ಪ್ಲ್ಯಾನ್ ಅಂತಕ್ಕಂಥದ್ದು ಕೂಡ ಮೊಬೈಲ್ನಲ್ಲಿ ಇವೆಲ್ಲ ಗೊತ್ತಾಗುತ್ತೆ. ಆಮೇಲೆ ಅದನ್ನು ಇವರು ಅಧ್ಯಯನ ಮಾಡಬೇಕು. ಕೇವಲ ಅವ್ರು ರಿಪೋರ್ಟ್ ಕೊಟ್ಬಿಟ್ರಾಗಲ್ಲ. ರಿಪೋರ್ಟ್ ಬಂದ ನಂತರ ಇವರು ಅದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಇದರಲ್ಲಿ ಯಾವ ಯಾವ ಅಂಶಗಳು ಪೂರಕವಾಗಿದೆ ಅದನ್ನು ಇವರು ಪತ್ತೆ ಹಚ್ಚಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಅವತ್ತಿನಿಂದಲೂ ಕೂಡ ಪೊಲೀಸರು FSL ರಿಪೋರ್ಟ್ಗೋಸ್ಕರನೇ ಕಾಯ್ತಾ ಇರೋದು. ಬೆಂಗಳೂರು ಮತ್ತು ಹೈದರಾಬಾದ್ನಿಂದ FSL ರಿಪೋರ್ಟ್ಗಳು ಬರೋದು ತಡವಾಗಿದೆಯಾ ಅಥವಾ ನಿಗದಿತ ಸಮಯಕ್ಕೆ ಬರ್ತಾ ಇದೆಯಾ? ಬಂದ ನಂತರದ ಬೆಳವಣಿಗೆಗಳು ಏನಾಗಬಹುದು ಅಂತ. ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಾಗಿದೆ. ಜೈಲು ಸೇರಿದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ರು. ತನಿಖೆ ಭಾಗ ಈಗೇನು ಕೊನೆ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಸಾಕ್ಷ್ಯಾಧಾರಗಳನ್ನು
ಕಲೆ ಹಾಕಿದ್ದಂಥ ಎಲ್ಲವನ್ನೂ ಕೂಡ FSLಗೆ ಪೊಲೀಸರು ಕಳಿಸ್ಕೊಟ್ಟಿದ್ರು. ಒಂದು ಬೆಂಗಳೂರಿನ FSLಗೆ ಒಂದು ಶಾಂಪಲ್ ಮತ್ತು ಇನ್ನೊಂದು ಶಾಂಪಲ್ ಆಗಿ ಹೈದರಾಬಾದ್ನ FSL ಕೇಂದ್ರಕ್ಕೂ ಕೂಡ ಕಳಿಸ್ಕೊಡಲಾಗಿತ್ತು. ಅದರಲ್ಲಿ ಸುಮಾರು 6 ಪ್ರಮುಖ ಸಾಕ್ಷ್ಯಾಧಾರಗಳ ರಿಪೋರ್ಟ್ ಈಗ ಸದ್ಯದಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಒದಗಿಸುವಂಥ ರಿಪೋರ್ಟ್ಗಳು ಈಗ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿವೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳು ಕೃತ್ಯ ನಡೆದ ಬಳಿಕ ಕೃತ್ಯಕ್ಕೆ ಬಳಸಿದಂಥ ಒಂದಷ್ಟು ಮೆಸೇಜ್ಗಳು ಸೇರಿದಂತೆ ಈ ಪ್ರಮುಖ ಅಂಶಗಳಿರುವಂಥದ್ದೆಲ್ಲವನ್ನು ಕೂಡ ಡಿಲೀಟ್ ಮಾಡುವ ಕೆಲಸಕ್ಕೆ ಮುಂದಾಗಿದ್ರು. ಯಾಕಂದರೆ ಕೊಲೆ ನಡೆದ ಬಳಿಕ ನಾವು ಯಾವುದೇ ಕಾರಣಕ್ಕೂ ತಗಲಾಕೊಳ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕ್ಷ್ಯ ನಾಶ ಮಾಡುವ ಕೆಲಸಕ್ಕೆ ಹಂತಕರು ಕೈ ಹಾಕಿದ್ರು. ಆ ಒಂದು ಕಾರಣಕ್ಕಾಗಿ ಪೊಲೀಸರು ಹಂತಕರು ಡಿಲೀಟ್ ಮಾಡಿದ್ದಂಥ ಮೊಬೈಲ್ ಫುಟೇಜು ಮತ್ತು CCTV ಫುಟೇಜ್ಗಳು ಸೇರಿದಂತೆ ಒಂದಷ್ಟು ಚಾರ್ಟ್ಗಳು ಇದ್ವು. ಅವೆಲ್ಲವನ್ನು ಕೂಡ ಪೊಲೀಸರು ರಿಟ್ರೀವ್ ಮಾಡೋದಕ್ಕೆ FSLಗೆ ಕಳಿಸಿದ್ರು. ಜೊತೆಗೆ ಸಾಕ್ಷ್ಯಾಧಾರಗಳು FSL ಟೀಮ್ ಮತ್ತು ಸೋಕೋ ಟೀಮ್ ಘಟನಾ ನಡೆದ ಸ್ಥಳದಲ್ಲಿ ಒಂದಷ್ಟು ಕೂದಲು ಸೇರಿದಂತೆ ಬೇರೆ ಬೇರೆ ಶಾಂಪಲ್ಗಳನ್ನು ಪಡೆದಿದ್ರು. ಅವೆಲ್ಲವನ್ನು ಕೂಡ FSLಗೆ ಕಳಿಸ್ಕೊಟ್ಟಿದ್ರು. ಅವೆಲ್ಲ ರಿಪೋರ್ಟ್ಗಳು ಕೂಡ ಸದ್ಯದಲ್ಲೇ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಲಿದೆ. ಅದಾದ ಬಳಿಕ ಚಾರ್ಜ್ ಶೀಟ್ನಲ್ಲಿ ಈ ಒಂದು ರಿಪೋರ್ಟ್ನಲ್ಲಿ ಪ್ರಮುಖವಾದ ಅಂಶಗಳು ಏನಿರುತ್ತೆ ಅವೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ತುಲನೆ ಮಾಡ್ತಾರೆ. ಪ್ರಮುಖ ಅಂಶಗಳನ್ನಷ್ಟೇ ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡುವಂಥ ಅಂಶಗಳನ್ನು ಗಮನಿಸಿ ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅರವಿಂದ್.